ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ಈ ಥರ ಡೋನಟ್ಗಳಿಗೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಮೊದಲು ಈ ಥರ ರಿಂಗ್ ಡೋನಟ್ ತಗೊಂಡಿದ್ದೀನಿ. ಇದು ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಡೋನಟ್ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಮೊದಲು ಈ ಥರ ತುದಿಗೆ ನಾಟ್ ಹಾಕ್ಕೊಂಡಿದ್ದೀನಿ. ಅದು ಸುಮ್ಮನೆ ದಾರ ಸ್ಪ್ರೆಡ್ ಆಗಬಾರ್ದು ಅಂತ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಡೋನಟ್ಗೆ ಈ ಥರ ಫಸ್ಟು 1-2-3 ನಾಟ್ ಹಾಕ್ಕೋಬೇಕು. ಈ ನಾಟ್ನ ಸ್ವಲ್ಪ ಬಿಗಿಯಾಗಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಸ್ವಲ್ಪ ಜಾರ್ ಹೋಗುತ್ತೆ. ಈಗ ಫಸ್ಟು ನಮ್ಮ ಕ್ರೋಶನ ಈ ಥರ ಹಾಕ್ಕೊಂಡು ಒಂದು ಲಾಕ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಡೋನಟ್ ಸುತ್ತ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಈ ಡೋನಟ್ ಫುಲ್ ಫಿಲ್ ಆಗಬೇಕು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಕಮ್ಮಿ ದಾರ ತೊಗೊಂಡ್ರೆ ಸ್ವಲ್ಪ ಫಿಲ್ ಆಗೋಕ್ಕೆ ಲೇಟ್ ಆಗುತ್ತೆ, ಸೊ 6 ಎಳೆ ತೊಗೊಳ್ಳೋದು ಬೆಟರು. ನೋಡಿ, ಈಗ ಡೋನಟ್ ಸುತ್ತ ಡಬಲ್ ಕ್ರೋಶೆ ಹಾಕೋದಾಗಿದೆ. ಈಗ ಫಸ್ಟ್ ಒನ್ ಹಾಕಿರ್ತೀವಲ್ಲ, ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ಮತ್ತೆ ನೀವು ಈಗ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ದಾರನ ಈ ಥರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ಮೊದಲಿನ ಥ್ರೆಡ್ಡು ಈ ಥ್ರೆಡ್ ಎಲ್ಲ ಸೇರಿ ಗ್ಲೂ ಹಾಕಿ ಅಂಟಿಸ್ಬೇಕಾಗತ್ತೆ. ಆಮೇಲೆ ಈ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇಲ್ಲಿ ನಾನು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಆ ಫ್ಯಾಬ್ರಿಕ್ ಗ್ಲೂನ ಈ ಥರ ಹಾಕಿ ಹಿಂದ್ಗಡೆ ಪಾರ್ಟಲ್ಲಿ ಅಂಟಿಸಿ.
ನೋಡಿ ಡೋನಟ್ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ನಾನು ಈ ಥರ ಒಂದು 3-4 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೀವು ಈ ಥರ ನಾನು ಇನ್ನೊಂದು ಕಲರ್ ದಾರ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ 6 ಎಳೆ ತೊಗೊಂಡಿದ್ದೀನಿ. ಇದು ಪರ್ಪಲ್ ಕಲರ್ ನಾನು ಯೂಸ್ ಮಾಡ್ತಾ ಇರೋದು. ಫಸ್ಟು ಈ ಥರ ದಾರನ ಬಟ್ಟೆಗೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೆಪ್ ಪೂರ್ತಿ ಇದೇ ಥರ 5 ಚೈನ್ಸ್ನ ಲಾಕ್ ಮಾಡ್ತಾ ಹೋಗಬೇಕು. ಇದೇ ಬೇಸ್ ಆಗುತ್ತೆ ನಿಮಗೆ. ನೋಡಿ ಈಗ ನಾನು ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಮೊದಲಿಂದ ಮತ್ತೆ ಬಟ್ಟೆಗೆ ಇದನ್ನ ಥ್ರೆಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಮತ್ತೆ 5 ಚೈನ್ಸ್ ಹಾಕಿ ಮತ್ತೆ ನೆಕ್ಸ್ಟ್ ಚೈನ್ಸ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ಥರ 2 ಸಲ ನೀವು ಲಾಕ್ ಮಾಡ್ಕೋಬೇಕು ಚೈನ್ಸ್ ಹಾಕಿ. ನಾನೀಗ 2 ಸಲ ಚೈನ್ ಹಾಕಿ ಲಾಕ್ ಮಾಡೋದೆಲ್ಲ ಮುಗಿದಿದೆ. ಈಗ ಡೋನಟ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಲ್ಲಾದರೂ ಒಂದು ಕಡೆ ಈ ಥರ ಕ್ರೋಶೆನ ಈ ಥರ ಹಾಕ್ಕೊಂಡು ಮಾಮೂಲಿ ಲಾಕ್ ಮಾಡ್ಕೋತೀವಲ್ಲ ಆ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡೋದೆಲ್ಲ ಮುಗಿದ ಮೇಲೆ ಈಗ ನಾನು ಫಸ್ಟ್ ಸ್ಟಾರ್ಟಿಂಗೇ ಒಂದು ಬೀಡ್ ಹಾಕೋತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡನ್ನ ಈ ಥರ ದಾರದಲ್ಲಿ ಹಾಕಿ ನೆಕ್ಸ್ಟ್ ಚೈನ್ ಏನು ಬರುತ್ತಲ್ಲ ಡಬಲ್ ಕ್ರೋಶೆದ್ದು ಆ ಡೋನಟ್ಟಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೀಡನ್ನ ಲಾಕ್ ಮಾಡ್ಕೊಳ್ಳೋದಾದಮೇಲೆ 3 ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 ಚೈನ್ಸ್ ಆದಮೇಲೆ ಪಕ್ಕಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ತ್ರೀ ಚೈನ್ಸ್ದು ಲಾಕ್ ಆದಮೇಲೆ ಈಗ ಮತ್ತೆ ಬೀಡ್ ಹಾಕೋತಾ ಇದ್ದೀನಿ.
ಇದೇ ಥರ ನೀವು ಡೋನಟ್ ಕಂಪ್ಲೀಟ್ ಆಗೋವರೆಗೂ ಬೀಡ್ ಹಾಕೋಬೇಕು. ಆಮೇಲೆ 3 ಚೈನ್ದು ಲಾಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಈಗ ಡೋನಟ್ನ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡೋದಾದಮೇಲೆ ಮತ್ತೆ ಅದೇ ಥರ 2 ಸಲ 5 ಚೈನ್ಸ್ ಲಾಕ್ ಮಾಡಿಕೊಂಡು ಅಗೇನ್ ನೀವು ಡೋನಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಇದ್ರ ಮಿಡ್ಲಲ್ಲಿ ನೀವು ಕುಚ್ಚು ಹಾಕೋಬೇಕಾಗತ್ತೆ. ಕುಚ್ಚು ಹಾಕೋದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.